ಮೋಹನ್ಲಾಲ್ ಅಭಿನಯದ A2 ಎಂಪುರಾನ್ ಸಿನಿಮಾದ ವಿವಾದ 17 ಸಿನಿಮಾಗಳಲ್ಲಿ ಕತ್ತರಿ ಬಿದ್ದಿದೆ. ಗೋದರಾಗಲ್ವೆಲ್ಲ ತೋರಿಸಿದಂತೆ ಮೋಹನ್ಲಾಲ್ ಕ್ಷಮೆ ಕೇಳಿದ್ರು. ಆದರೆ ಅದರಲ್ಲಿ ಮಜಾ ಕೇರಳದ ಲೆಫ್ಟ್ ಪಾರ್ಟಿಗಳು ಏನು ಬಿಟ್ಟಿದ್ದೆ ರೈಲನ್ನು. ಏಕೆ ಮೊನ್ನೆ ಔರಂಗಜೇಬ್ ಫಿಲಂ ಬಂದಾಗ ಆ ವಿಜಯನ್ ಎಂಬ ಕೇರಳದ ಮುಖ್ಯಮಂತ್ರಿ ಗನಂದಾರಿ ಉಸಿರೇ ಎತ್ತಲಿಲ್ಲ. ಬಾಹ್ಯಾಕಾಶ ಯೋಜನೆಗೆ ಯುರೋಪ್ನಲ್ಲಿ ಕನಸಿಗೆ ಏಟು ಬಿದ್ದಿದೆ. ಅದಾದ ಸ್ಟಾರ್ಟಪ್ ಈ ಸಾರಿ ಏರೋಸ್ಪೇಸಿಂದ ಪರೀಕ್ಷಾರ್ಥ ಉಡಾವಣೆ ಮಾಡಿದ್ರು. ರಾಕೆಟ್ 40 ಸೆಕೆಂಡಲ್ಲಿ ಸ್ಫೋಟ ಆಗಿದೆ. ಆಗತ್ತೆ ಇವೆಲ್ಲ ಆರಂಭದಲ್ಲಿ. ಕನ್ಯತ್ವ ಪರೀಕ್ಷೆಗೆ ಮಹಿಳೆ ಒಳಗಾಗುವಂತೆ ಮಹಿಳೆಯನ್ನು ಬಲವಂತಪಡಿಸೋಕ್ಕಾಗಲ್ಲ ಅಂತ ಛತ್ತೀಸ್ಗಢ ಹೈಕೋರ್ಟ್ ತೀರ್ಪು ಕೊಟ್ಟಿದೆ. ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ ಈ ವರ್ಷ ಉದ್ಘಾಟನೆ ಆಗಲ್ಲ, 26ಕ್ಕಾಗುತ್ತೆ ಅಂತ ಕೇಂದ್ರ ಮಂತ್ರಿ ಹೇಳ್ತಾರೆ. ಬೆಂಗಳೂರಿನಿಂದ ಮೆಜೆಸ್ಟಿಕ್ಕಾಗಿ 23 ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸೋ ರಾಜ್ಕುಮಾರ್ ರಸ್ತೆಯಲ್ಲಿ ವೈಟ್ ಟಾಪಿಂಗ್ ಶುರು ಮಾಡ್ತಾರಂತೆ. ಗುಡ್ ಮಾಡಿ 5-6 ತಿಂಗಳಲ್ಲಿ ಮುಗಿಯತ್ತಂತೆ. 5-6 ತಿಂಗಳು ಅಂದರೆ ಅದನ್ನು ವರ್ಷಗಳಿಗೆ ಕನ್ವರ್ಟ್ ಮಾಡ್ಕೊಳ್ಳಿ ಜನ. ಹಾಂ. ಕರ್ನಾಟಕ ವಾಹನ ಚಾಲಕರ ಮೇಲೆ ಮರಾಠಿ ಪುಂಡ್ರ ಹಲ್ಲೆ ಮುಂದಿದೆ. ಮಹಾರಾಷ್ಟ್ರದ ಕರ್ಮಳ ಹೆದ್ದಾರಿನಲ್ಲಿ ನೆಲಮಂಗಲ ಮೂಲದ ಲಾರಿ ಚಾಲಕ ಯಾರಿಗೋ ಅಫ್ಸರ್ ಅಹಮದ್ ಮೇಲೆ ಹೊಡೆದಿದ್ದಾರೆ. ನೆಲಮಂಗಲ ಸರ್ಕಾರ ಟಿಕೆಟ್ ಮಾಡಿದ್ದಾರೆ. ಏನಿಲ್ಲಪ್ಪ, ಅಲ್ಲಿ ಹೊಡೆದ್ರು ಅಂದ ತಕ್ಷಣ ಇಲ್ಲೊಂದು 4 ಜನ ಹೊಡಿಬೇಕೇನೋ ಇನ್ನೊಂದು ಅಷ್ಟೇ. ಅದೊಂದೇ ದಾರಿ ಏನೋ ಹಂಗಾರಿ. ರಾಯಚೂರು ದೇವದುರ್ಗದಲ್ಲಿ ಮೊಟ್ಟೆ ವಿತರಣೆಯಲ್ಲಿ ಕಮಿಷನ್ ತಗೊಂಡಿದ್ದಾರೆ ಮಾಜಿ ಸಚಿವ ಶಿವನಗೌಡ ನಾಯಕ್ ಸಹೋದರಿ ಅಂತ ಆರೋಪ. ಈಗ ನೋಟಿಸ್ ಕೊಟ್ಟಿದ್ದಾರಂತೆ. ಬೆಳಗಾವಿನಲ್ಲಿ ಅಮಾನವೀಯ ಘಟನೆ. ಅವ್ರ ತಂದೆ ಸತೀಶ್ವರ್ ಸಿನ್ಹಾ ಅಂತೆ ಬಿಮ್ಸಿಗೆ ಬಂದಿದ್ದರಂತೆ. ಸುಟ್ಟು ಗಾಯದಲ್ಲಿ ಚಿಕಿತ್ಸೆ ಇದ್ದರೆ ಸತ್ತೋಗಿದ್ದಾರೆ 10 ದಿನದಿಂದ. ಮಗ ಉತ್ತಮ ಸಿನ್ಹಾ ಅಂತೆ. ಅಪ್ಪ ಸಾವನ್ನಪ್ಪಿದ್ರು ಬಂದಿಲ್ವಂತೆ, ಪರಾರಿಯಾಗಿದ್ದಾನಂತೆ. ಹೆಸರು ಚೆನ್ನಾಗಿದೆ ಬಿಡಿ, ಉತ್ತಮ ಸಿನ್ಹಾ. ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ನಟ ಧನಂಜಯ ಮತ್ತು ಅವರ ಪತ್ನಿ ಹಳೇಬೀಡಿನ ಪುಷ್ಪಗಿರಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಭೇಟಿ ಕೊಟ್ಟು ಪೂಜೆ ಮಾಡಿದರು. ಲಿಂಗೈಕ್ಯ ಶಿವಕುಮಾರ್ ಶ್ರೀಗಳ 118ನೇ ಜನ್ಮದಿನೋತ್ಸವ ನಾಳೆ ಸಿದ್ಧಗಂಗಾ ಮಠದಲ್ಲಿ ನಡೆಯುತ್ತೆ. ಕೇಂದ್ರ ಮಂತ್ರಿ ರಾಜನಾಥ್ ಸಿಂಗ್ ಬರ್ತಾರೆ. ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ.